ಪುರುಷನಿಗೆ ಕೇವಲ 5,000 ರೂಪಾಯಿಗಳಲ್ಲಿ ಬ್ಯೂಟಿಫುಲ್ ಆಗಿರುವ ಇಂಡಿಯನ್ ಮಾಡೆಲ್ದಿಂದ ಹಿಡಿದು ಸಖತ್ತಾಗಿರುವ ಹಾಟ್ ಆಗಿರುವ ರಷ್ಯನ್ ಮಾಡೆಲ್ ಕೂಡ ಒಂದು ರಾತ್ರಿಗೆ ಸಿಗ್ತಾ ಇರುವಾಗ ಪುರುಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಯಾಕಾಗ್ತಾನಪ್ಪ ಅಂತಂದ್ರೆ ವೇಶ್ಯೆಯೊಂದಿಗೆ ಮಕ್ಕಳನ್ನ ಮಾಡೋಕ್ಕಾಗಲ್ಲ, ತನ್ನ ಸಂತತಿಯನ್ನ ವಂಶವನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತೇಳಿ. ಆದರೆ ಕಟ್ಕೊಂಡಿರುವ ಹೆಂಡತಿಯೇ ವೈಶ್ಯಗಿಂತಲೂ ಕೀಳಾಗಿ ವರ್ತಿಸೋಕೆ ಶುರು ಮಾಡಿದ್ರೆ ಅವನ ಹತ್ರ ಡಿವೋರ್ಸ್ ಬಿಟ್ರೆ ಬೇರೆ ಆಪ್ಷನ್ನು ಉಳಿಯಲ್ಲ. ಭಾರತದಲ್ಲಿ 10-15 ವರ್ಷಗಳ ಹಿಂದೆ ಕೇವಲ 1.5% ಇದ್ದ ಡಿವೋರ್ಸ್ ರೇಟು ಸದ್ಯಕ್ಕೆ 30-40% ಹೆಚ್ಚಾಗಿದೆ. ಯಾಕೆ ಭಾರತದಲ್ಲಿ ಡಿವೋರ್ಸ್ನ ರೇಟು ಇಷ್ಟೊಂದು ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗಿದ್ರೆ, ನೀವೀಗ ಮದುವೆ ಆಗೋಕೆ ಪ್ಲಾನಿಂಗ್ ಮಾಡ್ತಾ ಇದ್ರೆ ಇಲ್ಲವೇ ಈಗಾಗಲೇ ಮದುವೆ ಆಗಿದ್ರೆ ನಿಮ್ಮ ಡಿವೋರ್ಸ್ ಆಗಬಾರ್ದಪ್ಪ ಅಂತಂದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನ ಕೊನೆಯ ತನಕ ಮಿಸ್ ಮಾಡದೆ ಕೇರ್ಫುಲ್ ಆಗಿ ನೋಡಿ. ಲೆಟ್ಸ್ ಬಿಗಿನ್. ಭಾರತದಲ್ಲಿ ಮದುವೆ ಒಂದು ಅತಿ ದೊಡ್ಡ ಸ್ಕ್ಯಾಮ್ ಆಗಿದ್ರೆ ಡಿವೋರ್ಸ್ ಕೂಡ ಅದಕ್ಕಿಂತಲೂ ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ. ಬ್ಯೂಟಿ ಪ್ರಾಪರ್ಟಿ ಗೇಮ್ ಆಗಿದೆ, ಒಂಥರದ ದಂಧೆ ಆಗಿದೆ, ಬಿಸ್ನೆಸ್ ಆಗಿದೆ. ಸೊ ಭಾರತದಲ್ಲಿ ಡಿವೋರ್ಸ್ನ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. 30-40% ಇದೆ ಅಂತಂದ್ರೆ ನೀವು ಭಯ ಪಡಲೇಬೇಕು. ಭಾರತದಲ್ಲಿ ಬರೀ 1.5% ಡಿವೋರ್ಸ್ ರೇಟ್ ಇದೆ ಅಂತಂದ್ರೂ ಕೂಡ ಇದೇನು ಖುಷಿಯ ವಿಚಾರವಲ್ಲ, ಇದು ಕೂಡ ಭಯ ಪಡುವ ವಿಚಾರವಾಗಿದೆ. ಏಕೆಂದರೆ ಭಾರತದ ಜನಸಂಖ್ಯೆ ಜಗತ್ತಿನಲ್ಲಿ ಅತಿ ಹೆಚ್ಚಾಗಿದೆ. 150 ಕೋಟಿಗಿಂತಲೂ ಜಾಸ್ತಿ ಇದೀವಿ ನಾವು. ಸೊ ಇದರಲ್ಲಿ ಆಗ್ತಾ ಇರುವ ಮದುವೆಗಳಲ್ಲಿ 1.5% ಡಿವೋರ್ಸ್ ರೇಟ್ ಇದ್ರೂ ಕೂಡ ಜಾಸ್ತಿನೇ ಇದೆ ಅಂತ ಅನ್ಬೋದು. ಸೊ ಈಗ 30-40% ಇದೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ಡೇಂಜರಸ್ ಆಗಿದೆ. 100 ಮದುವೆ ಆಗಿವೆ ಅಂತ ಅನ್ಕೊಳ್ಳಿ, ಅದರಲ್ಲಿ ನೀವು 40 ಡಿವೋರ್ಸ್ ಆಗ್ತವೆ ಅಂತ ಅನ್ಕೋಬಹುದು. ಭಾರತದಲ್ಲಿ ಡಿವೋರ್ಸ್ ರೇಟ್ ಹೆಚ್ಚಾಗಲು ಕಾರಣಗಳು ಇಂತಿವೆ. ರೀಸನ್ ನಂಬರ್ 1, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಭಾರತದಲ್ಲಿ ಹೆಚ್ಚಿಗೆ ಕಲಿತವರು, ಹೆಚ್ಚಿಗೆ ಹಣ ಗಳಿಸ್ತಾ ಇರುವವರು, ಹೆಚ್ಚಿಗೆ ಇಂಡಿಪೆಂಡೆಂಟ್ ಆಗಿರುವವರು ಬಿಂದಾಸ್ ಆಗಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಮಹಿಳೆ ಮತ್ತು ಪುರುಷ ಇಬ್ಬರಿಗೂ ಕೂಡ ಅಪ್ಲೈ ಆಗತ್ತೆ. ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಿ ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲಿ IT ಕಂಪನಿಗಳಲ್ಲಿ ಕೆಲಸ ಮಾಡುವವರೇ ಜಾಸ್ತಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳನ್ನು ಮಾಡ್ತಾ ಇದ್ದಾರೆ. ಮುಂಚೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಮಾಡೋದು ಒಂದು ಕ್ರೈಮ್ ಅಂತ ಒಂದು ಕಾನೂನಿತ್ತು. ಆದರೆ ಅದನ್ನು ಸುಪ್ರೀಂ ಕೋರ್ಟ್ ತೆಗೆದು ಹಾಕಿದಾಗಿನಿಂದ ಯಾರಿಗೂ ಕೂಡ ಯಾರದ್ದೇ ಭಯ ಇಲ್ಲ. ಯಾರು ಬೇಕಾದವ್ರ ಜೊತೆಗೂ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳನ್ನು ನಡೆಸ್ಬೋದು. ಸೊ ಇದೊಂಥರ ಲೀಗಲ್ ಆಗಿಬಿಟ್ಟಿದೆ. ಹೀಗಾಗಿ ಭಾರತದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಒಬ್ಬ ಪುರುಷನಿಗೆ ಕೇವಲ 5,000 ಕೊಟ್ಟರೆ ಬ್ಯೂಟಿಫುಲ್ ಆಗಿರುವ ಇಂಡಿಯನ್ ಮಾಡೆಲ್ದಿಂದ ಹಿಡಿದು ಸಖತ್ ಹಾಟ್ ಆಗಿರುವ ರಷ್ಯನ್ ಮಾಡೆಲ್ ಕೂಡ ರಾತ್ರಿ ಮಲ್ಗೋಕೆ ಸಿಗ್ತಾಳೆ. ಆದರೂ ಕೂಡ ಮನುಷ್ಯ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಮದುವೆ ಯಾಕಾಗ್ತಾನಪ್ಪ ಅಂತಂದ್ರೆ ವೇಶ್ಯೆಯೊಂದಿಗೆ ಮಕ್ಕಳನ್ನ ಮಾಡೋಕ್ಕಾಗಲ್ಲ, ತನ್ನ ವಂಶವನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂಥೇಳಿ. ಆದರೆ ಮದುವೆಯಾಗಿರುವ ಹೆಂಡ್ತಿನೇ ವೇಶ್ಯೆ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಡೈವರ್ಸ್ ಆಗೇ ಆಗತ್ತೆ. ಸೊ ಮಹಿಳೆಯರು ಕೂಡ ಅಷ್ಟೇ. ಈಗ ಬರೀ ಮಹಿಳಾ ವೇಶ್ಯರಿಲ್ಲ, ಪುರುಷ ವೇಶ್ಯರು ಕೂಡ ಬಂದಿದ್ದಾರೆ. ಸೊ ಮಹಿಳೆಯರಿಗೂ ಕೂಡ ವೇಶ್ಯರೊಂದಿಗೆ ಮಲಗಿಬಿಟ್ಟು ತಮ್ಮ ದೇಹದ ನೀಡನ್ನು ಫುಲ್ಫಿಲ್ ಮಾಡಿಕೊಳ್ಳುವ ಚಾನ್ಸಸ್ ಇದೆ, ಮಾಡಿಕೊಳ್ತಾರೆ ಎಷ್ಟೋ ಜನ. ಆದರೂ ಕೂಡ ಅವರು ಯಾಕೆ ಮದುವೆ ಆಗ್ತಾ ಇದ್ದಾರೆ ರಿಸ್ಕ್ ತೆಗೆದುಕೊಂಡು? ಸೊ ಇದೇ ಕಾರಣ. ಸೊ ತಮ್ಮ ಲೈಫ್ ಪಾರ್ಟ್ನರ್ಗಳು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳನ್ನು ಮಾಡಿಬಿಟ್ಟು ವೇಶ್ಯೆಯ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ಡಿವೋರ್ಸ್ ಬಿಟ್ಟರೆ ಅಲ್ಲಿ ಬೇರೆ ಯಾವುದೇ ದಾರಿ ಇರಲ್ಲ. ಸೊ ಹೀಗಾಗಿಯೇ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಈಗ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಎಲ್ಲರ ಕೈಲೂ ಕೂಡ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಡೇಟಿಂಗ್ ಆ್ಯಪ್ಸ್ಗಳಿವೆ. ಮತ್ತು ಇವರಿಗೆ ಟ್ರಾವೆಲ್ ಫೆಸಿಲಿಟಿಗಳನ್ನು, ರೂಮನ್ನು, ಲಾಡ್ಜನ್ನು ಕೊಡೋಕೆ ಸಿಕ್ಕಾಪಟ್ಟೆ ದರಿದ್ರ ಸ್ಟಾರ್ಟಪ್ಗಳು ಕೂಡ ಬಂದಿವೆ. ಸೊ ಹೀಗಿರುವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಮಾಡೋದು, ತಮ್ಮ ಲೈಫ್ ಪಾರ್ಟ್ನರ್ಗೆ ಚೀಟ್ ಮಾಡೋದು ನೀರು ಕುಡಿದಷ್ಟು ಸುಲಭವಾಗಿದೆ. ಸೊ ಎಕ್ಸ್ಟ್ರಾ ಮ್ಯಾರಿಟಲ್ಗಳ ಸಂಖ್ಯೆ ಹೆಚ್ಚಾಗಿರುವುದೇ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗೋಕೆ ಮುಖ್ಯ ಕಾರಣವಾಗಿದೆ ಅಂತ ಹೇಳಬಹುದು. ರೀಸನ್ ನಂಬರ್ 2, ರಾಂಗ್ ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಫಿಲಮ್ಸ್. ಭಾರತದಲ್ಲಿರುವ ಯುವಕ ಮತ್ತು ಯುವತಿಯರು ಸೋಷಿಯಲ್ ಮೀಡಿಯಾಗಳಿಂದ ಮತ್ತು ಫಿಲಮ್ಸ್ಗಳಿಂದ ರಾಂಗ್ ಇನ್ಫ್ಲೂಯೆನ್ಸ್ಡ್ ಆಗಿದ್ದಾರೆ. ನಮ್ಮ ಸಿನಿಮಾಗಳಿವೆ ಎಲ್ಲ, ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಬಾಲಿವುಡ್ ಸಿನಿಮಾಗಳು.
ಪ್ರೀತಿ, ಪ್ರೇಮ, ಮದುವೆ ಮತ್ತೆ ಸೆಕ್ಸ್ ಇವುಗಳ ಬಗ್ಗೆ ತಪ್ಪಾದ ಸಂದೇಶವನ್ನ ನೀಡ್ತಾನೆ ಬಂದಿವೆ, ಇವತ್ತು ಕೂಡ ನೀಡ್ತಾನೆ ಇವೆ. ಯಾವತ್ತೂ ಕೂಡ ನಮ್ಮ ಸಾಮಾಜಿಕ ಮಾಧ್ಯಮಗಳಾಗಿರಬಹುದು, ಪ್ರಿಂಟ್ ಮೀಡಿಯಾಗಳಾಗಿರಬಹುದು, ಬುಕ್ಸ್ಗಳಾಗಿರಬಹುದು, ಆಥರ್ಗಳು, ಕ್ರಿಯೇಟಿವ್ ವ್ಯಕ್ತಿಗಳು ಭಾರತದ ಯುವಕ ಯುವತಿಯರಿಗೆ ರಿಯಲ್ ಆಗಿರುವ ಎಜುಕೇಶನ್ ಅನ್ನ, ರಿಯಲ್ ಆಗಿರುವ ನಾಲೆಜ್ ಅನ್ನ ಕೊಡೋಕೆ ಟ್ರೈಯೇ ಮಾಡಿಲ್ಲ. ಸ್ನೇಹ, ಪ್ರೀತಿ, ಮದುವೆ, ಸೆಕ್ಸು ಎಲ್ಲದರಲ್ಲೂ ಕೂಡ ತಪ್ಪಾದ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಪೋರ್ನ್ ಈಸ್ ನಾಟ್ ಈಕ್ವಲ್ ಟು ಸೆಕ್ಸ್ ಎಜುಕೇಶನ್ ಅನ್ನೋದು ನಮ್ಮ ಭಾರತದ ಯುವಕ ಯುವತಿಯರಿಗೆ ಗೊತ್ತಿಲ್ಲ. ಅವರು ಸಿನಿಮಾದಲ್ಲಿರುವ ನೋಡಿರುವ ಪ್ರೀತಿನೇ ಬೇರೆ ಇದೆ, ಪ್ರೇಮನೇ ಬೇರೆ ಇದೆ, ಮದುವೆನೇ ಬೇರೆ ಇದೆ. ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾದ ರೀಲ್ಸ್ಗಳಲ್ಲಿ ನೋಡ್ತಾ ಇರುವ ಪ್ರೀತಿ, ಪ್ರೇಮ, ಮದುವೆ ಸಂಬಂಧಗಳೇ ಬೇರೆ ಇವೆ. ಇವುಗಳನ್ನೆಲ್ಲ ನೋಡ್ಬಿಟ್ಟು ನಮ್ಮ ಭಾರತದ ಯುವಕ ಯುವತಿಯರು ರಾಂಗ್ ಇನ್ಫ್ಲುಯೆನ್ಸ್ಡ್ ಆಗ್ತಾರೆ. ಅದಾದ ನಂತರ ರಿಚ್ನೆಸ್ಸು, ಬ್ಯೂಟಿ, ಪ್ರಾಪರ್ಟಿ ಇವುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಮದುವೆ ಅಂದರೆ ಹಂಗಿರತ್ತೆ, ಮದುವೆ ಆದ ನಂತರ ಹಿಂಗಿರತ್ತೆ ಅನ್ನೋದೆಲ್ಲನ್ನೆಲ್ಲ ಊಹಾಪೋಹಗಳನ್ನು ನಂಬ್ಕೊಂಡ್ಬಿಟ್ಟು ಹೈ ಎಕ್ಸ್ಪೆಕ್ಟೇಷನ್ಗಳೊಂದಿಗೆ ಮದುವೆ ಆಗ್ತಾರೆ. ಆದರೆ ಮದುವೆ ಆದ ನಂತರ ಯಾವಾಗ ಇವರ ರಿಯಾಲಿಟಿಯೊಂದಿಗೆ ಸಾಮಾನ್ಯ ಆಗುತ್ತೋ ಆವಾಗ ಇವರ ಎದೆ ಮುರಿದು ಬೀಳುತ್ತೆ, ಹೃದಯ ಒಡೆದೋಗ್ಬಿಡತ್ತೆ. ಸೊ ಆವಾಗ ಇವರು ಕಿತ್ತಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಜಗಳ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಏನೊಂದು ಹೈ ಎಕ್ಸ್ಪೆಕ್ಟೇಷನ್ ಅನ್ನ, ರಿಚ್ ಲೈಫ್ ಸ್ಟೈಲ್ ಅನ್ನ, ರೊಮ್ಯಾಂಟಿಕ್ ಲೈಫ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮದುವೆ ಆಗಿರ್ತಾರಲ್ಲ, ಅದು ರಿಯಾಲಿಟಿಯಲ್ಲಿ ಇವರಿಗೆ ಸಿಗಲ್ಲ. ಸೊ ಇವ್ರು ಕಿತ್ತಾಡ್ಕೊಂಡ್ಬಿಟ್ಟು ಡಿವೋರ್ಸ್ ತಗೊಂತಾರೆ. ಸೋಷಿಯಲ್ ಮೀಡಿಯಾದ ರೀಲ್ಸ್ಗಳನ್ನು ನೋಡಿ ಇವರು ಸೆಟ್ ಮಾಡ್ಕೊಂಡಿರುವ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ಗಳು ರಿಯಾಲಿಟಿಯಲ್ಲಿ ನನಸಾಗೋಕೆ ಸಾಧ್ಯವೇ ಇಲ್ಲ. ಅವರು ಅನ್ಕೊಳ್ತಾ ಇರುವ ಒಂದು ರೊಮ್ಯಾಂಟಿಕ್ ಲೈಫ್ ಸ್ಟೇಟಸ್ ಅನ್ನ ರಿಯಲ್ ಅಲ್ಲಿ ಮೇಂಟೈನ್ ಮಾಡೋಕೆ ಸಾಧ್ಯವಿಲ್ಲ. ಸೊ ಯಾವಾಗ ಇದು ಗೊತ್ತಾಗತ್ತಲ್ಲ ಆವಾಗ ಅವರು ಮದುವೆಯಿಂದ ಹೊರ ಬಂದ್ಬಿಡ್ತಾರೆ. ಸೊ ಹೀಗಾಗಿ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ರೀಸನ್ ನಂಬರ್ 3, ಲ್ಯಾಕ್ ಆಫ್ ಎಜುಕೇಶನ್. ಭಾರತದಲ್ಲಿ ಎಜುಕೇಶನ್ನ ಕೊರತೆ ಸಿಕ್ಕಾಪಟ್ಟೆ ಇದೆ. ಭಾರತದ ಶಿಕ್ಷಣ ಪದ್ಧತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಫೈನಾನ್ಸ್ನ ಬಗ್ಗೆ ಹೇಳಿಕೊಡಲ್ಲ, ಹೆಲ್ತ್ನ ಬಗ್ಗೆ ಹೇಳಲ್ಲ, ವೆಲ್ತ್ನ ಬಗ್ಗೆ ಹೇಳಲ್ಲ, ರಿಲೇಷನ್ಶಿಪ್ನ ಬಗ್ಗೆ ಹೇಳಲ್ಲ, ಸ್ನೇಹ, ಪ್ರೀತಿ, ಮದುವೆ, ಸೆಕ್ಸ್ ಎಜುಕೇಷನ್ನು ಇತ್ಯಾದಿಗಳ ಬಗ್ಗೆ ಮಾತಾಡಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಲ್ಲ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಲ್ಲ, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಮಾತಾಡಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಮಾತಾಡಲ್ಲ, ಫ್ರೀ ಮ್ಯಾರಿಟಲ್ ಎಜುಕೇಷನ್ನ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲ್ಲ. ಸೊ ಈ ರೀತಿ ಭಾರತದಲ್ಲಿ ಎಲ್ಲ ತರಹದ ಎಜುಕೇಷನ್ನಿನ ಕೊರತೆ ಇದೆ. ಒಬ್ಬ ಹುಡುಗ ಮತ್ತೆ ಹುಡುಗಿ ಮದುವೆ ಆಗಿಬಿಟ್ಟು ಮಕ್ಕಳನ್ನು ಮಾಡೋಕ್ಕೆ ಎಷ್ಟೆಲ್ಲ ನಾಲೆಜ್ ಬೇಕೋ, ಸ್ಕಿಲ್ಸ್ಗಳು ಬೇಕೋ ಅದನ್ನು ನಮ್ಮ ಎಜುಕೇಷನ್ ಸಿಸ್ಟಮ್ಮು ಕಲಿಸಲ್ಲ. ಇವರು ಮದುವೆ ಆದ ನಂತರ ಸರ್ವೈವ್ ಆಗ್ಬೇಕಂತಂದ್ರೆ ದುಡ್ಡು ಬೇಕು, ಬಟ್ ಇವರಿಗೆ ದುಡ್ಡು ಮಾಡೋದು ಹೆಂಗೆ, ಮ್ಯಾನೇಜ್ ಮಾಡೋದು ಹೆಂಗೆ ಇದು ಕೂಡ ಹೇಳೋಕ್ಕಾಗಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ಗೆ. ಇದಾದ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ತಮ್ಮ ತಮ್ಮ ಲೈಫ್ ಪಾರ್ಟ್ನರ್ಗಳಿಗೆ ಟೈಮನ್ನು ಕೊಡಬೇಕು, ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ಕಲಿಸಲ್ಲ. ಒಂದು ಸಂಬಂಧವನ್ನು ಬೆಳೆಸೋದಿದೆ, ಉಳಿಸ್ಕೊಂಡು ಹೋಗೋದಿದೆ ಅಂತಂದರೆ ಅಲ್ಲಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ಗಳು ಸ್ಕಿಲ್ಗಳು ಬೇಕು, ಅದನ್ನು ಕೂಡ ಕಲಿಸಲ್ಲ. ಮುಖ್ಯವಾಗಿ ಸೆಕ್ಸ್ ಎಜುಕೇಷನ್ ಬೇಕು, ಹೆಲ್ತ್ ಎಜುಕೇಷನ್ ಬೇಕು, ಪೀರಿಯಡ್ಸ್ಗಳ ಬಗ್ಗೆ ಆಗಿರಬಹುದು, ಸೆಕ್ಸ್ನ ಬಗ್ಗೆ ಆಗಿರಬಹುದು, ಪ್ರಾಪರ್ ಆದ ಗೈಡೆನ್ಸು ಮತ್ತು ನಾಲೆಜ್ ಬೇಕು, ಅದನ್ನು ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆ ಕಲಿಸಲ್ಲ. ಸೊ ಇವರಿಗೆ ಏನೂ ಗೊತ್ತಿರಲ್ಲ. ಇವರು ಮೂರ್ಖ ಯೂಟ್ಯೂಬರ್ಗಳನ್ನು ನೋಡ್ತಾರೆ, ಇಲ್ಲವೇ ಅಲ್ಲಿ ಇಲ್ಲಿ ರೀಲ್ಸ್ಗಳನ್ನು ನೋಡಿ ಅದೇ ನಿಜ ಅಂದ್ಕೊಂಡ್ಬಿಟ್ಟು ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಇವರು ಸೀದಾ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೆನ್ಸಿಯನ್ನು ತೆಗೆದುಕೊಳ್ಳಲ್ಲ, ಸ್ವತಃ ಸೋಷಿಯಲ್ ಮೀಡಿಯಾ ನೋಡಿ, ಇಂಟರ್ನೆಟ್ ನೋಡಿ ತಾವೇ ಡಾಕ್ಟರ್ ಆಗೋಕ್ಕೆ ಹೋಗ್ತಾರೆ, ಎಡವಟ್ಟುಗಳನ್ನು ಮಾಡ್ಕೊತಾರೆ. ಸೊ ಇಷ್ಟೆಲ್ಲ ಕಾರಣಗಳಿಂದಾಗಿ ಲ್ಯಾಕ್ ಆಫ್ ಎಜುಕೇಷನ್ದಿಂದಾಗಿ ಭಾರತದಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯೋರಿದ್ದರೆ ಈಗಲೇ www.roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಎಲ್ಲದರ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ಆಗಿರುವ ಪಾಯಿಂಟನ್ನು ಹೇಳಬೇಕು. ಭಾರತದಲ್ಲಿ ಪ್ರೀ ಮ್ಯಾರಿಟಲ್ ಕನ್ಸಲ್ಟೇಷನ್ನು ಮತ್ತು ಮ್ಯಾರೇಜ್ ಎಜುಕೇಷನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಬರಲೇಬೇಕಾಗಿದೆ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ಅನ್ನೋ ಒಂದು ಪ್ಲೇಲಿಸ್ಟನ್ನು ಅಪ್ಲೋಡ್ ಮಾಡಿರುವೆ. ಇದರಲ್ಲಿ 50ಕ್ಕಿಂತಲೂ ಜಾಸ್ತಿ ವಿಡಿಯೋಗಳನ್ನು ಈ ಮದುವೆ ವಿಚಾರದ ಮೇಲೇ ಅಪ್ಲೋಡ್ ಮಾಡಿರುವೆ. ಸೊ ಇದನ್ನು ನೋಡಿ ನಿಮಗೂ ಕೂಡ ಮ್ಯಾರೇಜ್ ಎಜುಕೇಷನ್ ಸಿಕ್ಕಂತಾಗತ್ತೆ, ಫ್ರೀ ಆಗಿದೆ, ಅದನ್ನಾದರೂ ನೋಡಿ ಮತ್ತು ಸುಧಾರಿಸಿ. ರೀಸನ್ ನಂಬರ್ 4, ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ.
ಯಾವಾಗ ಸಂಸಾರದಲ್ಲಿ ಹಣದ ಸಮಸ್ಯೆ ಬರುತ್ತಲ್ಲ, ಆವಾಗ ಅಲ್ಲಿ ರೊಮ್ಯಾನ್ಸ್ ಹೋಗ್ಬಿಟ್ಟು ಕಿತ್ತಾಟ ಸ್ಟಾರ್ಟ್ ಆಗಿಬಿಡತ್ತೆ. ಭಾರತದಲ್ಲಿ ಮದುವೆಗಳು ತುಂಬಾ ದುಬಾರಿಯಾಗಿ ಬಿಟ್ಟಿವೆ. ಸಿಂಪಲ್ ಆಗಿ ಮದುವೆ ಆಗ್ಬೋದು. ಎರಡೂ ಫ್ಯಾಮಿಲಿಯವರ ಕ್ಲೋಸ್ ವ್ಯಕ್ತಿಗಳು ಒಂದು 50ರಿಂದ 100 ಜನ ಇಷ್ಟರಲ್ಲೇ ಮದುವೆ ಆಗ್ಬೋದು. ಸಿಂಪಲ್ ಆಗಿ ಎಕ್ಸಲೆಂಟ್ ಆಗಿ ಮದುವೆ ಆಗ್ಬೋದು. ಬಟ್ ಇವರು ಬೇರೆಯವರ ಹೊಟ್ಟೆ ಉರಿಸೋದಕ್ಕೋಸ್ಕರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳನ್ನು ಮಾಡ್ತಾರೆ, ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ತಾರೆ, ಅನಾವಶ್ಯಕವಾಗಿ ದುಂದು ವೆಚ್ಚಗಳನ್ನು ಮಾಡ್ತಾರೆ. ಸೊ ಈ ರೀತಿ ಸಾಲ ಮಾಡಿ ಮದುವೆಯಲ್ಲಿ ಶೋಕಿ ಮಾಡ್ತಾರೆ. ಸೊ ಇವರು ಮದುವೆಯಲ್ಲಿ ಮಾಡಿರುವ ಸಾಲ ತೀರೋಕೆ ಮುಂದೆ ಅವರಿಗೆ 10-15 ವರ್ಷ ಬೇಕಾಗತ್ತೆ. ಒಂದೇ ವರ್ಷದಲ್ಲಿ ಮಗು ಹುಟ್ಟತ್ತೆ, ಅದ್ರ ಖರ್ಚು ಬರುತ್ತೆ, ಹೆಂಡತಿ ಖರ್ಚು ಬರುತ್ತೆ. ಇದೆಲ್ಲ ಖರ್ಚುಗಳನ್ನು ನಿಭಾಯಿಸುವಲ್ಲಿ ಗಂಡ ಫೇಲ್ಯೂರ್ ಆಗ್ತಾನೆ. ಮನೆಯಲ್ಲಿ ಹಣದ ಸಮಸ್ಯೆಯಿಂದಾಗಿ ಜಗಳಗಳು ಸ್ಟಾರ್ಟ್ ಆಗ್ತವೆ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಅಲ್ಲಿ ಸಂಸಾರದಲ್ಲಿ ಮಧುರತೆ ಮುರಿದು ಬೀಳತ್ತೆ. ಸೊ ಇದೇ ಮುಂದೆ ಹೋಗಿ ಏನಾಗುತ್ತೆ, ಡಿವೋರ್ಸ್ ಆಗತ್ತೆ. ಲ್ಯಾಕ್ ಆಫ್ ಮನಿ ಈಸ್ ದ ರೂಟ್ ಆಫ್ ಎವಿಲ್. ಹಣದ ಕೊರತೆ ಎಲ್ಲ ಕೆಟ್ಟ ಸಂಗತಿಗಳಿಗೂ ಕೂಡ ಕಾರಣವಾಗುತ್ತೆ. ಸೊ ಡಿವೋರ್ಸ್ಗೂ ಕೂಡ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಮುಖ್ಯ ಕಾರಣ ಆಗ್ತಾ ಇದೆ. ಮತ್ತು ಭಾರತದಲ್ಲಿ ಇವರು ಬ್ಯೂಟಿ ಪ್ರಾಪರ್ಟಿ ನೋಡೇನೆ ಮದುವೆ ಆಗಿರ್ತಾರೆ. ಗಂಡನ ಹತ್ರ ಯಾವಾಗ ದುಡ್ಡು ಕಮ್ಮಿ ಆಗತ್ತಲ್ಲ, ಹೆಂಡತಿ ಬಿಟ್ಟು ಹೋಗೋಳೆ ಅಂತಂದರೆ ಹೋಗೋಳೆ. ಮತ್ತು ಗಂಡನ ಜಾಬ್ ಲಾಸ್ ಆಯಿತು, ಆವಾಗಲೂ ಕೂಡ ದುಡ್ಡಿನ ಸಮಸ್ಯೆ ಬರುತ್ತೆ. ಇವರ ಜೀವನ ಹೆಂಗೆ ನಡೀತಾ ಇದೆ ಅಂತಂದರೆ EMI ಮೇಲೆ ನಡೀತಾ ಇದೆ. ತಿಂಗಳಿಗೆ 1 ಲಕ್ಷ ಗಳಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, 85,000 EMI ಮೇಲೇ ಹೋಗ್ತಾ ಇರುತ್ತೆ. ಹೋಮ್ ಲೋನು, ಕಾರ್ ಲೋನು, ಮ್ಯಾರೇಜ್ ಲೋನು, ಪ್ರೆಗ್ನೆನ್ಸಿ ಲೋನು ಎಲ್ಲ ಲೋನ್ ಮೇಲೇ ಇರುತ್ತೆ ಇವ್ರದ್ದು. ಜಾಬ್ ಹೋಯ್ತಪ್ಪ ಅಂತಂದರೆ ಮುಗೀತು, ಫಿನಿಶ್ಡ್ ಅಂದಂಗೆ ಇವರು ಫಿನಿಶ್ಡ್ ಆದರೆ ಇವರ ಮದುವೆ ಕೂಡ ಡಿವೋರ್ಸಲ್ಲಿ ಫಿನಿಶ್ ಆಗಿಬಿಡುತ್ತೆ. ರೀಸನ್ ನಂಬರ್ 5, ಲ್ಯಾಕ್ ಆಫ್ ಕಮಿಟ್ಮೆಂಟ್. ಭಾರತದ ಯುವಕ ಯುವತಿಯರಲ್ಲಿ ಕಮಿಟ್ಮೆಂಟ್ ಅನ್ನೋದಿಲ್ಲ. ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ತುಕೊಳ್ಳುವ ಸಮಯ ಯಾವಾಗ ಬರುತ್ತಲ್ಲ, ಇವರು ಓಡೋಗ್ಬಿಡ್ತಾರೆ, ರಣಹೇಡಿಗಳಾಗಿದ್ದಾರೆ. ಇವರು ಮದುವೆಯನ್ನು ಮಕ್ಕಳು ಮಾಡೋ ಆಟ ಅಂಥೇಳಿ ಅಷ್ಟೇ ತಿಳ್ಕೊಂಡಿದ್ದಾರೆ. ಆದರೆ ಮದುವೆ ಮಕ್ಕಳಾಟ ಅನ್ನೋದು ಇವರಿಗೆ ಗೊತ್ತಾಗ್ತಾ ಇಲ್ಲ. ಇವರು ಮದುವೆಗೆ ಮುಂಚೆ ಹೆಂಗೆ ಯೋಚನೆ ಮಾಡ್ತಾರಪ್ಪ ಅಂತಂದರೆ, ಫ್ರೀಯಾಗಿ ಸೆಕ್ಸ್ ಮಾಡೋಕ್ಕೆ ಸಿಗತ್ತೆ, ಹೆಂಡತಿ ಎಲ್ಲ ನೋಡ್ಕೊತಾಳೆ, ಗಂಡ ಎಲ್ಲ ನೋಡ್ಕೊತಾನೆ. ಈ ಒಂದು ಡಿಲೆಮಾದಲ್ಲಿ ಮದುವೆ ಆಗಿಬಿಡ್ತಾರೆ. ಆದರೆ ಮದುವೆ ಆದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ರಾತ್ರಿ ಬೆಡ್ರೂಮಲ್ಲಿ ಹೋಗಿ ಸರಸ ಸಲ್ಲಾಪಗಳನ್ನ ಆಡುವ ತನಕ ಎಲ್ಲದರಲ್ಲೂ ಕೂಡ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಮ್ಯೂಚುವಲ್ ಆದ ರೆಸ್ಪಾನ್ಸಿಬಿಲಿಟಿಗಳು ಹೆಗಲೇ ಇರ್ತವೆ. ಇಬ್ಬರಲ್ಲಿ ಒಬ್ರು ಯಾರಾದರೂ ಕೂಡ ಈ ರೆಸ್ಪಾನ್ಸಿಬಿಲಿಟಿಗಳಿಂದ ಓಡೋಗ್ಬಿಟ್ರೆ, ಕಮಿಟ್ಮೆಂಟನ್ನು ಅಲ್ಲಿ ಒಪ್ಪಿಕೊಳ್ಳೋಕ್ಕೆ ರೆಡಿ ಆಗದಿದ್ರೆ ಸಂಸಾರ ಮುರಿದು ಬೀಳುತ್ತೆ. ಮಕ್ಕಳಾಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮದುವೆ ಅಂತಂದರೆ. ಈ ರೀತಿ ಆಗಲ್ಲ. ಭಾರತದಲ್ಲಿರುವ ಮೆಜಾರಿಟಿ ಆಫ್ ಯುವಕ ಯುವತಿಯರಲ್ಲಿ ಕಮಿಟ್ಮೆಂಟನ್ನು ತೆಗೆದುಕೊಳ್ಳುವ ಒಂದು ಗುಣವಿಲ್ಲ. ರೆಸ್ಪಾನ್ಸಿಬಿಲಿಟಿಗಳನ್ನು ನಿಭಾಯಿಸುವ ಕೆಪ್ಯಾಸಿಟಿ ಇವರಲ್ಲಿಲ್ಲ. ಹೀಗಾಗಿ ಡಿವೋರ್ಸ್ಗಳು ಆಗ್ತಾ ಇವೆ. ಇನ್ನು ಜಂಜಿಗಳ ಬಗ್ಗೆ ಹೇಳೋದೇ ಬೇಡ. ಅವಕ್ಕಂತೂ ಬುದ್ಧಿನೂ ಇಲ್ಲ, ಪೇಷನ್ಸು ಇಲ್ಲ, ಏನೂ ಇಲ್ಲ. ಒಂಥರ ಅವು ಅರೆ ಬಂದ ಪ್ರಾಡಕ್ಟ್ಗಳಂತೆ 3 ತಿಂಗಳಿಗೆ ಹುಟ್ಟಿದಂಗೆ ಆಡ್ತಾವು. ಅವು ಎಲ್ಲದರಲ್ಲೂ ಕೂಡ ವೇಸ್ಟ್ ಆಗಿಬಿಟ್ಟಿವೆ. ಅವುಗಳನ್ನು ಜಾಬ್ಗೂ ಹೈರಿಂಗ್ ಮಾಡೋಕ್ಕೆ ಬರಲ್ಲ, ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ಳೋಕ್ಕೂ ಬರಲ್ಲ, ಮತ್ತು ಅವ್ರಿಗೆ ಎಲ್ಲದರಲ್ಲೂ ಕೂಡ ಅರ್ಜೆನ್ಸಿ ಇದೆ. ಸೊ ಅವಂತೂ ವೇಸ್ಟ್ ಇವೆ. ಅಂಥದ್ದಂತೂ ಕಮಿಟ್ಮೆಂಟನ್ನು ಹೊತ್ತುಕೊಳ್ಳುವಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿವೆ. ಮತ್ತು ಅವುಗಳದ್ದೇ ಜಾಸ್ತಿ ಡಿವೋರ್ಸ್ ಆಗ್ತಾ ಇವೆ. ರೀಸನ್ ನಂಬರ್ 6, ಅಲಿಮನಿ ಗ್ರೀಡ್. ಭಾರತದಲ್ಲಿರುವ ಕೆಲವೊಂದಿಷ್ಟು ಮಹಿಳೆಯರು ಹಣ ದೋಚಕ್ಕಂತಾನೆ ಇಳಿದುಬಿಟ್ಟಿದ್ದಾರೆ. ಲಾಯರ್ಗಳೊಂದಿಗೆ, ಪೊಲೀಸರೊಂದಿಗೆ, ಜಡ್ಜ್ಗಳೊಂದಿಗೆ, ಈ ಮದುವೆ ಬ್ರೋಕರ್ಗಳೊಂದಿಗೆ, ಕೆಲವೊಂದಿಷ್ಟು ನ್ಯೂಸ್ ರಿಪೋರ್ಟರ್ಗಳೊಂದಿಗೆ, ಫುಡಾರಿಗಳೊಂದಿಗೆ ಸೇರಿಬಿಟ್ಟು ಒಂದು ಗ್ಯಾಂಗನ್ನೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮಾಫಿಯಾವನ್ನು ರೆಡಿ ಮಾಡಿದ್ದಾರೆ. ಅದರಲ್ಲಿ ಈ ಮಹಿಳಾ ಸಂಘಟನೆಗಳು, ಫೇಕ್ ಫೆಮಿನಿಸ್ಟ್ಗಳು ಕೂಡ ಸೇರ್ಕೊಂಡ್ಬಿಟ್ಟಿವೆ. ಸೊ ಇವ್ರ ಕೆಲಸ ಏನಪ್ಪ ಅಂತಂದರೆ, ಶ್ರೀಮಂತವಾಗಿರುವ ಪುರುಷರನ್ನು ಬಕ್ರಾ ಮಾಡೋದು, ತಾವಾಗೆ ಹೋಗೋದು, ಹಲ್ಕಿರೋದು, ದೋಸ್ತಿ ಮಾಡೋದು, ಅದನ್ನೇ ಪ್ರೀತಿ ಅನ್ನೋದು, ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದು, ಮದುವೆಗಿಂತ ಮುಂಚೆ ಸೆಕ್ಸ್ ಮಾಡಿ ಅವರನ್ನು ಕಂಪಲ್ಸರಿಯಾಗಿ ಮದುವೆ ಆಗಲೇಬೇಕು ಅಂಥೇಳಿ ಬಲೆಯಲ್ಲಿ ಬೆಳೆಸೋದು. ಅದಾದ ನಂತರ 1 ವರ್ಷದಲ್ಲಿ ಡೈವರ್ಸ್ ಕೊಟ್ಟು ದುಡ್ಡು ಕೀಳೋದು. ಮದುವೆ ಆಗೋದು, ಡೈವರ್ಸ್ ಕೊಡೋದು, ಅಲಿಮನಿ ತೆಗೆದುಕೊಳ್ಳೋದು, ಕೋಟ್ಯಾಂತರ ದುಡ್ಡು ಬರುತ್ತೆ, ಅದರಲ್ಲಿ ಮಜಾ ಮಾಡ್ತಾ ತಿರುಗಾಡೋದು. ಸೊ ಈ ಥರದ ಒಂದು ಬಿಸ್ನೆಸ್ ಬಂದುಬಿಟ್ಟಿದೆ. ಸೊ ಕೆಲವೊಂದಿಷ್ಟು ಮಹಿಳೆಯರು ಇದನ್ನು ಬೇಕಂತಲೇ ಮಾಡ್ತಾ ಇದ್ದಾರೆ. ಇವರನ್ನು ನೋಡಿಬಿಟ್ಟು ಒಳ್ಳೆ ಹುಡುಗಿಯರು ಕೂಡ ಸಂಸಾರದಲ್ಲಿ ಬರುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಂಡಾಗ ಅವಳು ಕೂಡ ಇವರಿಂದ ಇನ್ಫ್ಲೂಯೆನ್ಸ್ಡ್ ಆಗ್ತಾ ಇದ್ದಾಳೆ.
ಸೊ ಅವಳು ಡೈವರ್ಸ್ ತೊಗೊಂಡ್ಲು, 5 ಕೋಟಿ ಬಂತು, ಆರಾಮಾಗಿದ್ದಾಳೆ, ಫುಲ್ಲಿ ಫ್ರೀಡಮ್ ಇದೆ, ಯಾರು ಬೇಕಾದ್ರ ಜೊತೆ ಮಲಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಈ ಗಂಡ ಮದುವೆ ಬಂಧನದಿಂದ ಹೊರ ಬಂದಷ್ಟು ಬೆಟರು ಅನ್ನೋದು ಅವಳಿಗೆ ಫ್ಲ್ಯಾಶ್ ಆಗತ್ತೆ. ಸೊ ಈ ದಂಧೆ ಮಾಡುವ ಮಹಿಳೆಯರನ್ನು ನೋಡಿಬಿಟ್ಟು ಒಳ್ಳೆ ಮಹಿಳೆಯರು ಕೂಡ ದಾರಿ ತಪ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಸಮಸ್ಯೆ ಬಂತಪ್ಪ ಅಂದರೆ ನಾನು ಡೈವರ್ಸ್ ತೆಗೆದುಕೊಳ್ಳುವೆ, ನನಗೂ ಕೋಟ್ಯಾಂತರ ಬರುತ್ತೆ, ಲೈಫ್ ಈಸ್ ಆಸಮ್, ಮಜಾ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಈ ಅಲಿಮನಿಯ ಗ್ರೀಡ್ಗಾಗಿ ಒಳ್ಳೆ ಮಹಿಳೆಯರು ಕೂಡ ಡೈವರ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮದುವೆ ಆಗೋದು, ಡೈವರ್ಸ್ ಕೊಡೋದು ಒಂದೀಗ ಬಿಸ್ನೆಸ್ ಆಗಿಬಿಟ್ಟಿದೆ, ದುಡ್ಡು ಗಳಿಸೋಕೆ ಇರುವ ಈಸಿಯೆಸ್ಟ್ ಆಪ್ಷನ್ ಆಗಿದೆ. ರೀಸನ್ ನಂಬರ್ 7, ಫೇಕ್ ಫೆಮಿನಿಸಮ್. ಫೆಮಿನಿಸಮ್ಗೆ ನಾನು 100 ಅಲ್ಲ 1000% ಸಪೋರ್ಟ್ ಮಾಡುವೆ. ಬರೀ ನಾನು ರಿಯಲ್ ಫೆಮಿನಿಸಮ್ಗೆ ಸಪೋರ್ಟ್ ಮಾಡುವೆ. ಜಗತ್ತಿನಲ್ಲಿ ನಾನು ಓದಿರುವ ಮಟ್ಟಿಗೆ, ನೋಡಿದ ಮಟ್ಟಿಗೆ ಒಬ್ಬ ರಿಯಲ್ ಫೆಮಿನಿಸ್ಟ್ ಯಾರಪ್ಪ ಅಂತಂದರೆ ಸಾವಿತ್ರಿಬಾಯಿ ಫುಲೆಯವರು, ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ. ಮತ್ತು ಅವರೊಂದಿಗಿದ್ದ ಫಾತಿಮಾ ಬೇಗಂ ಶೇಖ್ ಅವರು. ಸೊ ಇವರು ರಿಯಲ್ ಫೆಮಿನಿಸ್ಟ್ಗಳು. ಇವರು ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ವಿರೋಧಿಸಿಬಿಟ್ಟು ಮಹಿಳೆಯರಿಗೆ ಎಜುಕೇಷನನ್ನು ಕೊಡಬೇಕು, ವಿಧವೆಯರಿಗೆ ಆಶ್ರಯವನ್ನು ಕೊಡಬೇಕು, ಅವರಿಗೆ ಗರ್ಭಧಾರಣೆ ಆಗಿರುತ್ತೆ ಅಲ್ಲಿ ಡೆಲಿವರಿ ಮಾಡಿಸ್ಬೇಕು, ಅವರ ಸೇಫ್ಟಿಗಾಗಿ ಅವರು ಹೋರಾಟ ಮಾಡಿದ್ರು. ಅವರು ರಿಯಲ್ ಫೆಮಿನಿಸ್ಟ್ಗಳು. ಬಟ್ ಇವತ್ತಿನ ಫೆಮಿನಿಸ್ಟ್ಗಳನ್ನು ನೋಡಿ, ಅಶ್ಲೀಲವಾಗಿ ಬಟ್ಟೆ ಹಾಕೋದು, ಅಶ್ಲೀಲವಾಗಿ ಮಾತಾಡೋದು, ಎಲ್ಲ ಆ್ಯಂಗಲ್ನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುರುಷರ ಶೋಷಣೆಯನ್ನು ಮಾಡೋದು, ಪುರುಷರಿಗೆ ಟಾರ್ಚರ್ ಮಾಡೋದೇ ಇವರ ಫೆಮಿನಿಸಮ್ ಆಗಿಬಿಟ್ಟಿದೆ. ದಿಸ್ ಈಸ್ ನಾಟ್ ಅ ರಿಯಲ್ ಫೆಮಿನಿಸಮ್. ಇದಕ್ಕೆ ಯಾವನೂ ಕೂಡ ಸಪೋರ್ಟ್ ಮಾಡಲ್ಲ, ಮತ್ತು ಒಳ್ಳೆಯ ಮಹಿಳೆಯರು ಕೂಡ ಇಂತಹ ದರಿದ್ರ ಫೆಮಿನಿಸಮ್ಗೆ ಸಪೋರ್ಟ್ ಮಾಡಲ್ಲ. ಸೊ ಭಾರತದಲ್ಲಿರುವ ಹುಡುಗಿಯರು ಈ ಫೇಕ್ ಫೆಮಿನಿಸ್ಟ್ಗಳಿಂದ ರಾಂಗ್ ಇನ್ಫ್ಲೂಯೆನ್ಸ್ಡ್ ಆಗಿಬಿಟ್ಟು ಮದುವೆಯಲ್ಲಿ ಗಂಡನನ್ನು ಇಂಟೆನ್ಷನಲ್ ಆಗಿ ಟಾರ್ಚರ್ ಮಾಡ್ತಾ ಇದ್ದಾರೆ. ನಿಮಗೆ ಅರ್ಧಂಬರ್ಧ ಬಟ್ಟೆ ಹಾಕೋದು ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಸ್ವತಃ ಬುದ್ಧಿಯಿಂದ ಹಾಕೊತಾ ಇದ್ದೀರಾ ಅಂದರೆ ದಟ್ ಈಸ್ ಗ್ರೇಟ್. ನೀವು ಹೋಗ್ತಾ ಇದ್ದೀರಾ, ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ, ಮುಂದೆ ಅದು ಸರಿ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಆವಾಗ ನೀವು ಸರಿಯಾಗಿ ಬರ್ತೀರಾ. ಆದರೆ ಅವರನ್ನು ನೋಡಿಬಿಟ್ಟು ಹಾಕೊತಾ ಇದ್ದರೆ, 3 ಬಿಟ್ಟವರನ್ನು, ನೀವು ರಾಂಗ್ ಇನ್ಫ್ಲುಯೆನ್ಸ್ಡ್ ಆಗಿದ್ದೀರಿ ಅಂದಂಗೆ. ಅವಳು ಯಾರೋ ಗಂಡನಿಗೆ ಟಾರ್ಚರ್ ಮಾಡ್ತಾಳೆ, ಗಂಡನನ್ನು ಹದ್ದು ಬಸ್ತಲ್ಲಿಡ್ತಾಳೆ, ಕಾಲು ಕೆಳಗಿಡ್ತಾಳೆ ಅನ್ನೋದನ್ನು ನೀವು ಕೇಳಿಬಿಟ್ಟು ಟಿ ವಿಗಳಲ್ಲಿ ಫಿಲ್ಮ್ಗಳಲ್ಲಿ ನೋಡಿಬಿಟ್ಟು ಇಂಟರ್ವ್ಯೂಗಳಲ್ಲಿ ನೋಡಿಬಿಟ್ಟು ನೀವು ನಿಮ್ಮ ಗಂಡನನ್ನು ಅದೇ ರೀತಿ ಟಾರ್ಚರ್ ಮಾಡಿದರೆ ನೋ ಮೀನಿಂಗ್ ಎಟ್ ಆಲ್. ಸೊ ಫೇಕ್ ಫೆಮಿನಿಸ್ಟ್ಗಳನ್ನು ನೋಡಿ ಭಾರತದ ಮಹಿಳೆಯರು ಈ ರೀತಿ ದಾರಿ ತಪ್ತಾ ಇದ್ದಾರೆ. ಇದು ಕೂಡ ಡೈವೋರ್ಸ್ಗೆ ಒಂದು ಅತಿ ದೊಡ್ಡ ಕಾರಣವಾಗಿಬಿಟ್ಟಿದೆ. ಮಹಿಳಾ ಸಬಲೀಕರಣವನ್ನು ರಾಂಗ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಪುರುಷರನ್ನು ತುಳಿಯೋದಕ್ಕಾಗಿಯೇ ಮಹಿಳೆಯರು ಸಬಲರಾಗಬೇಕು ಅನ್ನೋ ಒಂದು ಮೆಂಟ್ಯಾಲಿಟಿಯನ್ನು ಫಾರ್ಮ್ ಮಾಡಿಬಿಟ್ಟು ಈ ಫೇಕ್ ಫೆಮಿನಿಸ್ಟ್ಗಳು ತಮ್ಮ ಲೈಫಲ್ಲೂ ಕೂಡ ಹಾಳಾಗುವುದರ ಜೊತೆಗೆ ಲಕ್ಷಾಂತರ ಬೇರೆ ಒಳ್ಳೆ ಮಹಿಳೆಯರ ಲೈಫನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಅವರಿಗೆ ತಪ್ಪಾದ ಸಂದೇಶವನ್ನು ಕೊಟ್ಬಿಟ್ಟು ತಪ್ಪಾದ ದಾರಿಯಲ್ಲಿ ಹೋಗೋಕೆ ಹೇಳಿಬಿಟ್ಟು ತಮ್ಮದು ಕೂಡ ಡೈವರ್ಸ್ ಆಗಿರುತ್ತೆ, ಬೇರೆ ಅಮಾಯಕ ಹುಡುಗಿಯರ ಕೂಡ ಡೈವರ್ಸ್ ಮಾಡಿಸ್ತಾ ಇದ್ದಾರೆ. ರೀಸನ್ ನಂಬರ್ 8, ಲ್ಯಾಕ್ ಆಫ್ ಫಿಸಿಕಲ್ ಆರ್ ಎಮೋಷ್ನಲ್ ಇಂಟಿಮೆಸಿ. ಮದುವೆ ಇದೆ ಅಂತಂದರೆ, ಮದುವೆ ಆಗಿದೆ ಅಂತಂದರೆ ಅಲ್ಲಿ ರೊಮ್ಯಾನ್ಸ್ ಇರಲೇಬೇಕು, ಸೆಕ್ಸ್ ಇರಲೇಬೇಕು. ಸಂಕಷ್ಟಗಳಿಂದ ಕೂಡಿದ ಸಂಸಾರದಲ್ಲಿ ಸರಸ ಸಲ್ಲಾಪಗಳು ಇರಲೇಬೇಕು. ಆದರೆ ಯಾವಾಗ ವೈವಾಹಿಕ ಜೀವನದಲ್ಲಿ ಸರಸ ಸಲ್ಲಾಪಗಳಿಗೆ ಅವಕಾಶ ಉಳಿಯೋದಿಲ್ವೋ, ಅದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಿಂದ ಆಗಿರಬಹುದು, ಗಂಡ ಒಂದು ಕಡೆ ಜಾಬ್ ಮಾಡ್ತಾ ಇರ್ತಾನೆ, ಹೆಂಡತಿ ಒಂದು ಕಡೆ ಜಾಬ್ ಮಾಡ್ತಾ ಇರ್ತಾಳೆ. ಸೊ ಈ ರೀತಿ ಅವರಲ್ಲಿ ಒಂದು ಫಿಸಿಕಲ್ ಗ್ಯಾಪ್ ಬೀಳೋದಾಗಿರಬಹುದು, ಡಿಸ್ಟೆನ್ಸ್ ಮೇಂಟೈನ್ ಆಗೋದಿರಬಹುದು, ಅಥವಾ ಯಾವುದೇ ಒಂದು ಬೇರೆ ಕಾರಣಗಳಿಂದ ಅವರಿಬ್ಬರು ಕೂಡ ದೈಹಿಕವಾಗಿ ಒಂದಾಗೋಕೆ ಆಗದೇ ಇರಬಹುದು, ಅಥವಾ ಆಗಿದ್ರೂ ಕೂಡ ಅದರಲ್ಲಿ ಸಂತೃಪ್ತಿ ಅವರಿಗೆ ಸಿಗದೇ ಇರಬಹುದು. ಬರೀ ಸೆಕ್ಸ್ ಅಲ್ಲ, ಎಮೋಷ್ನಲ್ ಬಾಂಡಿಂಗ್ ಕೂಡ ಬಿಲ್ಡ್ ಆಗಬೇಕು, ಎಮೋಷ್ನಲ್ ಇಂಟಿಮೆಸಿ ಕೂಡ ಇರಬೇಕು. ಅದು ಇರದೇ ಇದ್ದರೆ, ಒಂದು ಫ್ರೆಂಡ್ಲಿನೆಸ್ ಇರದಿದ್ದರೆ, ಗಂಡ ಹೆಂಡತಿ ಮಧ್ಯೆ ಒಂದು ಅನ್ಯೋನ್ಯತೆ ಇರದಿದ್ದರೆ, ಸೊ ಅಲ್ಲಿಯೂ ಕೂಡ ಮದುವೆ ಮುರಿದು ಬೀಳುತ್ತೆ. ಸೊ ಈಗ ಸದ್ಯಕ್ಕೆ ಏನಾಗಿದೆಯಪ್ಪ ಅಂತಂದರೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಜಾಬ್ ಲಾಸ್ಗಳಾಗ್ತಾ ಇವೆ. ಜಾಬ್ ಸಿಕ್ಕರೂ ಕೂಡ ಸ್ಯಾಲ್ರಿ ಕಮ್ಮಿ ಇದೆ, ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಮಾಡಿಸ್ಕೊಳ್ತಾರೆ. ನಿಮಗೆ 1 ಲಕ್ಷ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಮ ಕಡೆಯಿಂದ ಒಂದು 40-50 ಲಕ್ಷದ ಕೆಲಸವನ್ನು ಮಾಡಿಸಿಕೊಳ್ತಾರೆ. ಕತ್ತೆ ದುಡಿಸಿದಂಗೆ ದುಡಿಸೋದಲ್ಲ, ಮಷಿನ್ಗಳನ್ನು ದುಡಿಸಿದಂತೆ ಈ ಗಂಡ್ಮಕ್ಕಳನ್ನು ದುಡಿಸ್ತಾರೆ. ಸೊ ಇಲ್ಲಿ ಗಂಡ್ಮಕ್ಕಳ ಮೆಂಟಲ್ ಒಂದು ಸ್ಟೆಬಿಲಿಟಿ ಕಿತ್ತೋಗ್ಬಿಟ್ಟಿದೆ, ಫಿಸಿಕಲ್ ಸ್ಟ್ರೆಂತ್ ಖರಾಬ್ ಆಗಿಬಿಟ್ಟಿದೆ. ಸೊ ಇವರಿಗೆ ಲಕ್ಷಾಂತರ ಸ್ಯಾಲ್ರಿ ಏನೋ ಬರ್ತಾ ಇರುತ್ತೆ.
ಆದರೆ ಇವರು ತಮ್ಮ ಹೆಂಡತಿಯರನ್ನ ಬೆಡ್ ಅಲ್ಲಿ ಸಂತೃಪ್ತಪಡಿಸೋಕೆ ಅಯೋಗ್ಯರಾಗಿಬಿಡ್ತಾರೆ, ಅಷ್ಟೊಂದು ಕೆಪಾಸಿಟಿ ಉಳಿಯಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಮಹಿಳೆಯರು ಹೆಂಗಿದ್ರು ಡೈವರ್ಸಿಗೆ ಕೊಟ್ಬಿಡೋಣ, ಇದಂತೂ ವೇಸ್ಟ್ ಬಾಡಿ ಇದೆ ಅಂತ ಅಂದ್ಬಿಟ್ಟು ಡೈವರ್ಸ್ ಕೊಡ್ತಾರೆ, 4-5 ಕೋಟಿ ತಗೊಂತಾರೆ, ಹೋಗ್ಬಿಡ್ತಾರೆ. ಸೊ ದೈಹಿಕ ಸುಖ ಸಿಗ್ಲಿಲ್ಲಪ್ಪ ಅಂತಂದ್ರೆ, ಮಾನಸಿಕ ಸಪೋರ್ಟ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಡೈವರ್ಸ್ ಆಗೇ ಆಗತ್ತೆ. ರೀಸನ್ ನಂಬರ್ 9, ನೋ ಮ್ಯಾಚುರಿಟಿ ಆ್ಯಂಡ್ ಮೊರಾಲಿಟಿ. ಸದ್ಯಕ್ಕೆ ಇವತ್ತಿನ ಗಂಡ ಹೆಂಡತಿಯರಲ್ಲಿ ಮ್ಯಾಚುರಿಟಿ ಅನ್ನೋದು ಕೂಡ ಇಲ್ಲ, ಮತ್ತು ಮೊರಾಲಿಟಿ ಅಂತೂ ಮೊದಲೇ ಇಲ್ಲ. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಯಾರೂ ಕೂಡ ಈ ಮ್ಯಾಚುರಿಟಿಯನ್ನು ಮೊರಾಲಿಟಿಯನ್ನು ಕಲಿಸೋ ಪ್ರಯತ್ನವೇ ಮಾಡಲ್ಲ. ಎಲ್ಲರೂ ಕೂಡ ಅಂದರೆ ತಂದೆ ತಾಯಿಗಳು ಅವರ ಮಕ್ಕಳಲ್ಲಿ ನೀನು ಇಷ್ಟು ಮಾರ್ಕ್ಸ್ ತೊಗೊಂಬಾ, ಇಷ್ಟು ದುಡ್ಡು ಗಳಿಸು, ಅದನ್ನ ಮಾಡು ಇದು ಮಾಡು ಅಂತ ಹೇಳ್ತಾರೆ. ಯಾರು ಕೂಡ ನೀನು ಸರಿಯಾದ ದಾರಿಯಲ್ಲೇ ಹೋಗು, ನಿಯತ್ತಾಗಿರು, ನಿಯತ್ತಾಗಿಯೇ ಪಾಸ್ ಆಗು, ಒಂದು 4 ಮಾರ್ಕ್ಸು ಕಮ್ಮಿ ಪಡೆದು ಕೂಡ ನಡೆಯುತ್ತೆ, ಒಳ್ಳೆ ವ್ಯಕ್ತಿಯಾಗು ಅಂತ ಹೇಳಲ್ಲ. ಮಗ ಮುಂದೆ ಗೌರ್ಮೆಂಟ್ ಜಾಬಿಗೆ ಹೋಗ್ತಾನೆ, ಆಫೀಸರ್ ಆಗ್ತಾನೆ, ಯಾರು ಕೂಡ ಅಲ್ಲಿ ಲಂಚ ತಗೋಬೇಡ ಅಂಥೇಳಿ ಅವನಿಗೂ ಕೂಡ ಹೇಳಲ್ಲ, ಯಾವ ಹೆಂಡತಿ ಕೂಡ ಹೇಳಲ್ಲ, ಯಾವ ತಂದೆ ತಾಯಿಗಳು ಕೂಡ ಹೇಳಲ್ಲ. ನೀನು ದೋಚು, ನೀನಲ್ಲಿ ಏನಾದರೂ ಮಾಡು, ಯಾರ್ದಾದ್ರೂ ತಲೆ ಒಡಿ, ಪರವಾಗಿಲ್ಲ, ಮನೆಗೆ ಮಾತ್ರ ದುಡ್ಡು ಬರಬೇಕು. ಹೆಂಡತಿ ಕೊರಳಲ್ಲಿ ಸಿಕ್ಕಾಪಟ್ಟೆ ಬಂಗಾರ ಇರಬೇಕು, ಅವ್ರ ಅಪ್ಪ ಅಮ್ಮನಿಗೆ ದೊಡ್ಡ ದೊಡ್ಡ ಮನೆಗಳು ಬೇಕು. ಸೊ ಇವೆಲ್ಲ ಎಲ್ಲಿಂದ ಬರುತ್ತೆ? ಲಂಚ ಮತ್ತು ದೋಖಾ ಮಾಡಿ ಇದರಿಂದನೇ ಬರ್ತಾ ಇದೆ. ಸೊ ಹೀಗಾಗಿ ಇವತ್ತಿನ ಗಂಡ ಹೆಂಡತಿಯರಲ್ಲಿ ಮ್ಯಾಚುರಿಟಿನೂ ಇಲ್ಲ, ಮೊರಾಲಿಟಿನೂ ಇಲ್ಲ. ಸೊ ಬೇರೆಯವರ ಕತ್ತು ಕೊಯ್ದಂತೆ ಇವರು ಒಂದಲ್ಲ ಒಂದಿನ ತಮ್ಮ ಲೈಫ್ ಪಾರ್ಟ್ನರ್ನ ಬೆನ್ನಿಂದೆ ಕಳ್ಳಾಟಗಳನ್ನು ಆಡ್ತಾರೆ. ಆ ಕಳ್ಳಾಟಗಳು ಬೆಳಕಿಗೆ ಬಂದಾಗ ಕತ್ತು ಕೋದು ಮ್ಯಾಟ್ರ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದು ಮ್ಯಾಟ್ರ್ ಕ್ಲೋಸ್ ಆಗಿ ಅಲ್ಲಿ ಪುಕ್ಸಟ್ಟೆ ಸಾಯೋ ಬದಲಿ ಡೈವರ್ಸ್ ತಗೊಂಡ್ಕೊಂಡ್ಬಿಟ್ಟು ದೂರ ಹೋಗಿ ಹೆಂಗೋ ಬದುಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ದೂರಾಗಿ ಬದುಕ್ತಾರೆ. ಸೊ ಇಷ್ಟೇ ಇದೆ, ನೈತಿಕತೆಯ ಪತನ ಆಗಿರೋದ್ರಿಂದ ಡೈವರ್ಸ್ಗಳ ಸಂಖ್ಯೆ ಗಗನಕ್ಕೇರಿವೆ. ರೀಸನ್ ನಂಬರ್ 10 ಆ್ಯಂಡ್ ಲಾಸ್ಟ್, ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್. ಸದ್ಯಕ್ಕೆ ಭಾರತದ ಮದುವೆಗಳಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿಬಿಟ್ಟಿವೆ. ಲ್ಯಾಕ್ ಆಫ್ ಅಡ್ಜಸ್ಟ್ಮೆಂಟ್ ಇರಬಹುದು, ಫ್ಯಾಮಿಲಿ ಮೆಂಬರ್ಸ್ಗಳ ಇಂಟರ್ಫಿಯರ್ ಇರಬಹುದು, ಅಥವಾ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬ್ಯಾಡ್ ಅಡಿಕ್ಷನ್ಸ್ಗಳಿಗೆ, ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಅಡಿಕ್ಟ್ ಆಗೋದಿರಬಹುದು. ಈಗ ಗಂಡ ಹೆಂಡತಿ ಇದ್ದಾರೆ ಅಂತ ಅನ್ಕೊಳ್ಳಿ, ಇವರಿಬ್ಬರ ಮಧ್ಯೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ಆ ಮಾತು ಬೆಡ್ರೂಮಲ್ಲೇ ಇರಬೇಕು. ಆದರೆ ಹೆಂಡತಿ ಏನು ಮಾಡ್ತಾಳೆ, ತನ್ನ ತಾಯಿಗೆ ಕಾಲ್ ಮಾಡಿ ಟಿಪ್ಸ್ಗಳನ್ನು ಕೇಳ್ತಾಳೆ. ಮಗಳ ಸಂಸಾರ ಹಾಳಾಗುವುದರಲ್ಲಿ ಅತಿ ದೊಡ್ಡ ಪಾತ್ರ ಅವಳ ತಾಯಿದೇ ಇರುತ್ತೆ. ಇನ್ನು ಮಗನ ಸಂಸಾರ ಹಾಳಾಗೋದ್ರಲ್ಲಿ ಅಲ್ಲಿ ಕೂಡ ಅವನ ತಾಯಿದೇ ಪಾತ್ರ ಇರುತ್ತೆ. ಸೊ ಇಬ್ಬರು ಮಹಿಳೆಯರು ಅಂದರೆ ಎರಡೂ ಕಡೆ ಇರುವ ಅತ್ತೆಗಳು ಕತ್ತೆಗಳು ತಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ತಮ್ಮ ಮಗಳಿಗೆ ಮತ್ತು ಮಗನಿಗೆ ಗಲತ್ತಾಗಿರುವ ರಾಂಗ್ ಆಗಿರುವ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾರೆ. ಒಂದು 10 ರೂಪಾಯಿ ಇರೋ ಜಗಳವನ್ನು 100 ರೂಪಾಯಿಗೆ ಮುಂದುವರಿಸಿಬಿಡ್ತಾರೆ. ಅಂದರೆ ಮಗ ಸೊಸೆಯನ್ನು ಅವರು ಬದುಕಕ್ಕೇನೆ ಬಿಡಲ್ಲ. ಗಂಡ ಹೆಂಡತಿ ಜಗಳ ಇದೆ ಅಂತಂದರೆ ಅವ್ರದ್ದು ಬೆಡ್ರೂಮಲ್ಲಿ ಬಗೆಹರಿಸ್ಕೊಳ್ಬೇಕು. ಬಟ್ ಅವರ ಜಗಳದಲ್ಲಿ 2 ಫ್ಯಾಮಿಲಿಗಳು ಕೂಡ ಇಂಟರ್ಫೇರ್ ಆಗ್ತವೆ, ಫ್ರೆಂಡ್ಸ್ಗಳು ಕೂಡ ಇಂಟರ್ಫೇರ್ ಆಗಿಬಿಡ್ತಾರೆ. ಸೊ ಹೀಗಾಗಿ ಅಲ್ಲಿ ಏನಾಗ್ಬಿಡತ್ತಪ್ಪ ಅಂತಂದರೆ ಅವರನ್ನು ಕೂಡಿಸ್ಬೇಕು ಅನ್ನೋ ಪ್ರಯತ್ನ ಮಾಡುವವರಿಗಿಂತ ಇವರನ್ನು ಬೇರ್ಪಡಿಸಿ ಮಜಾ ನೋಡಬೇಕು ಅನ್ನೋರ ಸಂಖ್ಯೆನೇ ಹೆಚ್ಚಾಗಿಬಿಡತ್ತೆ. ಸೊ ಅದು ಫೈನಲಿ ಡಿವೋರ್ಸಿಗೆ ಹೋಗಿ ನಿಲ್ಲತ್ತೆ. ಇದಕ್ಕಾಗಿಯೇ ಹೊಂದಾಣಿಕೆ ಆಗಲ್ಲ. ಗಂಡ ಹೆಂಡತಿ ಮಧ್ಯೆ ಎಷ್ಟೇ ದೊಡ್ಡ ಜಗಳ ಆಗಲಿ, ಎಲ್ಲರನ್ನ ಬದಿಗಿಟ್ಟು ಅವರಿಬ್ಬರೇ ಕುಂತು ಮಾತಾಡಿದರೆ ಮುಗಿದು ಹೋಗುತ್ತೆ. ಸೊ ಅಲ್ಲಿ ಮುಗಿಲಿಲ್ಲಪ್ಪ ಅಂತಂದರೆ ರಾತ್ರಿ ಬೆಡ್ರೂಮಲ್ಲಿ ಸರಸದಲ್ಲಾದರೂ ಅದು ಮುಗಿದು ಹೋಗಿಬಿಡುತ್ತೆ, ಪ್ಯಾಚಪ್ ಆಗುತ್ತೆ. ಬಟ್ ಇವರು ಎಲ್ಲರನ್ನ ಕೂಡ ತಮ್ಮ ಮಧ್ಯೆ ಎಳ್ಕೊಂಡು ಬರ್ತಾರಲ್ಲ, ಇಲ್ಲೇ ಅವರಿಗೆ ಹೊಂದಾಣಿಕೆ ಆಗೋದಿದ್ರೂ ಕೂಡ ಅದು ಆಗದೆ ಇರೋದಂಗೆ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಈ ಥರನಾಗಿರುವ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ಗಳಿಂದಲೂ ಕೂಡ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಸೊ ಈ 10 ಕಾರಣಗಳಿಂದಾಗಿ ಭಾರತದಲ್ಲಿ ಡಿವೋರ್ಸ್ಗಳು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇವೆ. ನಿಮ್ಮ ಪ್ರಕಾರ ಡಿವೋರ್ಸ್ಗಳು ಯಾಕೆ ಆಗ್ತಾ ಇವೆ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಮುಂದಿನ ಲೆಸನ್ದಲ್ಲಿ ನಾನು ಮದುವೆ ಆಗ್ತಾ ಇರುವ ಹುಡುಗಿ ವರ್ಜಿನ್ ಆಗಿದ್ದಾಳ ಅಥವಾ ಇಲ್ವಾ, ಹೇಗೆ ತಿಳ್ಕೊಳ್ಳೋದು ಅನ್ನೋದರ ಬಗ್ಗೆ ನಿಮಗೆ ಹೇಳಿಕೊಡುವೆ. ಅಲ್ಲಿ ತನಕ ಆಲ್ ದಿ ವೆರಿ ಬೆಸ್ಟ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.